ಸರ್ಕಾರದಿಂದ ಆಯೋಜಿಸಲಾಗುವ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆಗಳಲ್ಲಿ ಸಂವಿಧಾನದತ್ತ ಹುದ್ದೆಗಳಲ್ಲಿರುವವರನ್ನು ಆಹ್ವಾನಿಸುವಾಗ ರಾಜ್ಯ ಸರ್ಕಾರ ಸೂಚಿಸಲಾದ ಆದ್ಯತಾ ಸೂಚಿ ಪಟ್ಟಿ ಅನ್ವಯ ಮುದ್ರಿಸದೆ ಶಿಷ್ಟಾಚಾರ ಉಲ್ಲಂಘನೆಯಾದ ಪ್ರಕರಣಗಳ ಕುರಿತು ಈ ಹಿಂದೆ ವಿಧಾನ ಪರಿಷತ್ನ ಹಕ್ಕು ಬಾಧ್ಯತಾ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ಅಲ್ಲದೆ ಅದನ್ನು ಗಂಭೀರವಾಗಿಯೂ ಪರಿಗಣಿಸಲಾಗಿದೆ. ಈಗಾಗಲೇ ಸರ್ಕಾರದ ಸೂಚನೆ ಪಾಲಿಸುವುದು ಕಡ್ಡಾಯ ಎಂದು ತಿಳಿಸಲಾಗಿದೆ. ಮುಂದೆ ಶಿಷ್ಟಾಚಾರ ಉಲ್ಲಂಘನೆಯಾದರೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಹಾಗೂ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿಸಲಾಗುತ್ತದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಯು ಬಡವರ ಬಾಳಿನಲ್ಲಿ ಭಾಗ್ಯಗಳನ್ನು ತಂದಿದ್ದು, ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಯೋಜನೆ ಅನುಷ್ಠಾನದಲ್ಲಿ ವ್ಯತ್ಯಾಸವಾದರೆ ಅದನ್ನು ಸಹಿಸುವುದಿಲ್ಲ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ತಿಳಿಸಿದರು. ಅವರು ಶನಿವಾರದಂದು ಯಲ್ಲಾಪುರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಯಲ್ಲಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದರು. ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬುವಲ್ಲಿ ಸರ್ಕಾರ ಸಫಲವಾಗಿದೆ. ಇದರಿಂದ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಎಲ್ಲಾ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿದ್ದು, ಅತಿ ಕಡಿಮೆ ಸಂಖ್ಯೆಯಲ್ಲಿ ಯೋಜನೆಯಿಂದ ಹೊರಗಿರುವ ಫಲಾನುಭವಿಗಳನ್ನು ಯೋಜನಾ ವ್ಯಾಪ್ತಿಗೆ ತಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಗುರುತಿಸಿ ಯೋಜನೆಯ ಲಾಭ ಪಡೆಯುವಂತೆ ಮಾಡುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದು ಇದೇ ವೇಳೆ ತಿಳಿಸಿದರು. ಶಿರಸಿ ನಗರದ ಆಜಾದ್ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಪ್ರಯುಕ್ತ ಶನಿವಾರದಂದು ಶಾಲಾ ಮಕ್ಕಳಿಂದ ರಸ್ತೆ ಸುರಕ್ಷತೆ, ಸಂಚಾರ ನಿಯಮಗಳ ಪಾಲನೆ, ಸಂಚಾರ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಆಗುವ ಅನಾಹುತ ಹಾಗೂ ದುಷ್ಪರಿಣಾಮಗಳ ಬಗ್ಗೆ ಅಣುಕು ಪ್ರದರ್ಶನವನ್ನು ಅತ್ಯುತ್ತಮವಾಗಿ ಮಾಡಿಸಿ ವಿದ್ಯಾರ್ಥಿಗಳಿಂದಲೇ ಮಾಡಿಸಿ ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇನ್ನು ಶಾಲೆ ಮುಖ್ಯಾಧ್ಯಾಪಕರಾದ ತೇಲು ಬೋರ್ಕರ್ ಅವರ ಸಾರಥ್ಯದಲ್ಲಿ ಶಿಕ್ಷಕ ವೃಂದದವರು ಈ ಜಾಗೃತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು. ತುಂಬಾ ಮಾಡಬೇಡಿ ಅಂತ ಹೇಳುವಂತ ಒಂದು ಸಿಗ್ನಲ್ ಕೆಲವೊಮ್ಮೆ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೋಗೋದಿಲ್ಲ. ನೀವು ನೋಡಿದಿರಿ, ತುಂಬಾ ಆಸ್ಪತ್ರೆ ಚಿತ್ರ ಇದೆ, ಇಲ್ಲಿ ಆಸ್ಪತ್ರೆ ಇದೆ, ಇಲ್ಲಿ ಆಸ್ಪಾಸ್ನಲ್ಲಿ ಆಸ್ಪತ್ರೆ ಇದೆ, ಪೇಷಂಟ್ಗಳು ಅಥವಾ ಆಸ್ಪತ್ರೆಯ ಪೇಷಂಟ್ಗಳ ಜೊತೆಲಿ ಓಡಾಡ್ತಾ ಇರ್ತಾರೆ. ಹಸಿರುಕೊಂಡ ಏನಾಗ್ತದೆ, ಹೊರತಾ ಹೋಗೋದಕ್ಕಿಂತ ಮರ ಬಿಡಿಸೋದೇ ಈ ಬಿಟ್ಟ ಇವರು ಆಕ್ಸಿಡೆಂಟ್ ಆಗಿ ಬಿಟ್ಟರು. ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಅಪವ್ಯಯವಾಗುತ್ತಿದೆ ಎನ್ನುವುದಕ್ಕೆ ಶಿರಸಿ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಇರುವ ಸಾರ್ವಜನಿಕ ಶೌಚಾಲಯದ ದುರ್ವ್ಯವಸ್ಥೆ ಸಾಕ್ಷಿಯಾಗಿದೆ. ಲಕ್ಷ ಹಣ ಖರ್ಚು ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಇಲ್ಲದೆ ಶೌಚಾಲಯವು ಪಾಳು ಬಿದ್ದಿದೆ. ಇನ್ನು ಇಲ್ಲಿ ಬಿದ್ದಿರುವ ಬಾಟಲಿಗಳ ರಾಶಿಗಳನ್ನು ನೋಡಿದರೆ ಸಾರ್ವಜನಿಕರ ಹಣ ಯಾವ ರೀತಿ ಅಪವ್ಯಯವಾಗುತ್ತಿದೆ ಎಂಬುದು ತಿಳಿಯುತ್ತದೆ. ಇನ್ನು ಸಂಬಂಧಪಟ್ಟವರು ಈ ಶೌಚಾಲಯವನ್ನು ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಅಲ್ಲದೆ ಇಲ್ಲಿ ಅವಶ್ಯಕತೆ ಇಲ್ಲ ಎಂತಾದರೆ ಲಕ್ಷ ಹಣ ಖರ್ಚು ಮಾಡಿ ಕಟ್ಟಡ ಯಾಕೆ ಕಟ್ಟಬೇಕಿತ್ತು? ಕಟ್ಟಿದ ಮೇಲೆ ಯಾಕೆ ಸಾರ್ವಜನಿಕ ಉಪಯೋಗಕ್ಕೆ ಸುವ್ಯವಸ್ಥೆಗೊಳಿಸಿಲ್ಲ? ಈಗಲಾದರೂ ಎಚ್ಚೆತ್ತುಕೊಂಡು ಸುವ್ಯವಸ್ಥೆಗೊಳಿಸುವಂತಾಗಲಿ ಎಂಬುದು ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾರಾಯಣ ಹೆಗಡೆ ಅವರ ಆಗ್ರಹವಾಗಿದೆ. ಚಲಿಸುತ್ತಿದ್ದ ಬಸ್ಸಿನಿಂದ ಕೆಳಗೆ ಹಾರಿದ ಪರಿಣಾಮ ಶಿರಸಿಯ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ರಕ್ಷಿತಾ ಹೀರೂರ್ ಅವರಿಗೆ ಪೆಟ್ಟಾಗಿದೆ. ಜನವರಿ 17ರ ಸಂಜೆ ಕಾಲೇಜು ಮುಗಿಸಿ ಬಂದ ರಕ್ಷಿತಾ ಶಿರಸಿ ಸಂತೋಳ್ಳಿ ಬಸ್ ಹತ್ತಿದ್ದಾರೆ. ತಲುಪಬೇಕಿರುವ ಬಸ್ ನಿಲ್ದಾಣಕ್ಕೆ ತೆರಳುವ ಮುನ್ನ ಬಸ್ಸಿನಿಂದ ಕೆಳಗೆ ಹಾರಿದ್ದಾರೆ. ಪರಿಣಾಮ ನೆಲಕ್ಕೆ ಬಿದ್ದು ಅವರು ಗಾಯಗೊಂಡಿದ್ದಾರೆ. ದಾಸನಕೊಪ್ಪ ಪೆಟ್ರೋಲ್ ಪಂಪ್ ಬಳಿ ಅವರು ಬಸ್ಸಿನಿಂದ ಹಾರಿದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿಯೂ ಸೆರೆಯಾಗಿದೆ. ಬಸ್ಸಿನಿಂದ ಬಿದ್ದ ರಭಸಕ್ಕೆ ರಕ್ಷಿತಾ ಅವರ ಮುಖ, ತಲೆ ಹಾಗೂ ಕೈಕಾಲುಗಳಿಗೆ
ಗಂಭೀರ ಪ್ರಮಾಣದಲ್ಲಿ ಗಾಯವಾಗಿದೆ. ಅವರನ್ನು ಬಸ್ ಚಾಲಕ, ನಿರ್ವಾಹಕರೇ ಸೇರಿ ಟಿಎಸ್ಎಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದಾಗ್ಯೂ ಸಾರಿಗೆ ಸಿಬ್ಬಂದಿ ಎಡವಟ್ಟಿನಿಂದ ವಿದ್ಯಾರ್ಥಿನಿಗೆ ಪೆಟ್ಟಾದ ಬಗ್ಗೆ ಮಾತು ಕೇಳಿ ಬಂದಿದ್ದು, ಸಿಸಿ ಕ್ಯಾಮೆರಾ ದಾಖಲೆ ತೋರಿಸಿ ಸಾರಿಗೆ ಸಿಬ್ಬಂದಿ ಸತ್ಯ ವಿವರಿಸಿದ್ದಾರೆ. ಇನ್ನು ಬಸ್ ನಿಲ್ದಾಣ ತಲುಪುವ ಮುನ್ನ ಬಸ್ಸಿನಿಂದ ಇಳಿಯುವ ಪ್ರಯತ್ನ ನಡೆಸಿದ್ದರಿಂದ ಈ ಅವಘಡ ನಡೆದಿದ್ದರೂ ಆ ವಿದ್ಯಾರ್ಥಿನಿಗೆ ನೆರವು ನೀಡುವುದಾಗಿ ಸಾರಿಗೆ ಸಂಸ್ಥೆ ಸಿಬ್ಬಂದಿ ಹೇಳಿಕೊಂಡಿದ್ದಾರೆ. ಇದರೊಂದಿಗೆ ಅವಸರದ ಪ್ರಯಾಣ ಅಪಘಾತಕ್ಕೆ ಕಾರಣ ಎಂದು ಅವರು ಹೇಳಿದ್ದಾರೆ. ಹಿರಿಕಿರಿಯ ತೆರೆಯ ಮೇಲೆ ಪುಟ್ಟಕ್ಕನಾಗಿ ಅಮ್ಮನಾಗಿ ನಟಿಸಿದ ಖ್ಯಾತ ನಟಿ ಉಮಾಶ್ರೀ ಇದೇ ಮೊದಲ ಬಾರಿಗೆ ಯಕ್ಷರಂಗದಲ್ಲಿ ಮಂಥರೆಯಾಗಿ ಯಕ್ಷ ಪ್ರೇಮಿಗಳ ಮನಸ್ಸನ್ನು ಕದ್ದಿದ್ದಾರೆ. ಹೊನ್ನಾವರದಲ್ಲಿ ಮೊದಲ ಬಾರಿ ಯಕ್ಷಗಾನದ ಮೂಲಕ ಚೆಂಡೆಯ ಪೆಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ 480ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಲ್ಲದೆ ನಾಟಕ ರಂಗದಲ್ಲಿ ನಟಿಸಿ ಹೆಸರು ಗಳಿಸಿರುವ ಉಮಾಶ್ರೀ ಅವರು ಇದೇ ಮೊದಲ ಬಾರಿಗೆ ಯಕ್ಷಗಾನ ರಂಗ ಪ್ರವೇಶ ಮಾಡಿದ್ದಾರೆ. ಇನ್ನು ಹೊನ್ನಾವರದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಪೆಡ್ರೂರು ಅನಂತ ಪದ್ಮನಾಭ್ ಯಕ್ಷಗಾನ ಮಂಡಳಿಯ ಶ್ರೀರಾಮ ಪಟ್ಟಾಭಿಷೇಕ ಯಕ್ಷಗಾನ ಪ್ರದರ್ಶನದಲ್ಲಿ ನಟಿ ಉಮಾಶ್ರೀ ಅವರು ಮಂಥರೆಯಾಗಿ ರಂಗ ಪ್ರವೇಶ ಮಾಡಿ ಯಕ್ಷಪ್ರಿಯರ ಮನಸ್ಸು ತಣಿಸಿದ್ದಾರೆ. ಅದರ ಒಂದು ವಿಡಿಯೋ ಝಲಕ್ ಇಲ್ಲಿದೆ. ನಾನು ನಿನ್ನ ಮನೆಯ ದಾಸಿಯಾಗಿ ಬದುಕಬೇಕೆಂಬ ಆಸೆ ನನಗಿಲ್ಲ ಮಗನೇ. ಚಿಕ್ಕಂದಿನಿಂದ ನಾನು ನಿನ್ನನ್ನು ತಾಯಿ ಎಂದು ಸಾಕಿದ್ದೇನೆ, ತೊತ್ತುಣಿಸಿ ಬೆಳೆಸಿದ್ದೇನೆ. ನೀನು ನನ್ನ ಮಗಳು, ನೀನು ನನ್ನ ಭರತ ಭರತ ನನ್ನ ಮೊಮ್ಮಗ. ಇವರ ಕಿವಿ ಅವರ ಹೌದು, ಹಾಗೆ ಗುಸು ಗುಸು ಕಿವಿ ಕಿವಿ ಹೌದಾ? ಹೌದೇನೆ? ಗುಸು ಗುಸು ಬಿಡ್ತಾ ಇದ್ದಾರೆ ಸೇತಿ. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ. ನಿನಗೆ ಕಿವಿ ಹೌದಪ್ಪ, ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡೋದು ಕೇಳುದಿಲ್ಲ? ಇಲ್ಲ. ಅದೇಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಸರಿಯಾದ ಸಮಯಕ್ಕೆ ಬಸ್ ಬಿಡದೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಸಮಸ್ಯೆ ಎದುರಿಸುತ್ತಿದ್ದು, ನಿಗದಿತ ವೇಳೆಗೆ ಬಸ್ ಬಿಡುವಂತೆ ಸಾರಿಗೆ ಸಚಿವರನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಸಮೀಪಿಸುತ್ತಿದೆ. ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗದಿದ್ದಲ್ಲಿ ತರಗತಿಯು ತಪ್ಪಲಿದೆ. ಇದಲ್ಲದೆ ಹಾಜರಾತಿ ಸಮಸ್ಯೆಯು ವಿದ್ಯಾರ್ಥಿನಿಯರನ್ನು ಕಾಡುವಂತಾಗಲಿದೆ. ಇದು ವಿದ್ಯಾರ್ಥಿಗಳ ಫಲಿತಾಂಶದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಇನ್ನು ಬಸ್ ಬಾರದೆ ಕಾಲೇಜಿಗೆ ವಿಳಂಬವಾಗುತ್ತಿದೆ ಎಂದು ಕಾಲೇಜು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನ ಚಲಾಯಿಸಿಕೊಂಡು ಹೋಗುತ್ತಿರುವುದು ಗಮನಕ್ಕೆ ಬಂದಿದೆ. ಇದು ಅಪಾಯಕ್ಕೂ ಕಾರಣವಾಗುವ ಸಾಧ್ಯತೆ ಇದೆ. ಜೊತೆಗೆ ಲೈಸೆನ್ಸ್ ಇಲ್ಲದೆ ಬೈಕ್ ಚಲಾಯಿಸಿಕೊಂಡು ಹೋಗಿ ಪೊಲೀಸರ ಕೈಗೆ ಸಿಕ್ಕು ಬಿದ್ದು ಪೊಲೀಸ್ ಪ್ರಕರಣ, ದಂಡ ತುಂಬಬೇಕಾದ ಪರಿಸ್ಥಿತಿಯೂ ಉಂಟಾಗುತ್ತಿದೆ. ಅಂಕೋಲ ತಾಲೂಕಿನ ಡೋಂಗ್ರಿಯಲ್ಲಿ ಮಂಗಳವಾರ ಬಸ್ ಬಂದಿಲ್ಲ ಎಂದು ಕೆಲ ವಿದ್ಯಾರ್ಥಿಗಳು ಬೈಕ್ ಕೊಂಡೊಯ್ದು ಪೊಲೀಸರ ಕೈಗೆ ಸಿಕ್ಕು ಬಿದ್ದ ಘಟನೆ ಕೂಡ ನಡೆದಿದೆ. ಬಸ್ ಬಂದಿಲ್ಲ ಎಂದು ಬೈಕ್ ಕೊಂಡೊಯ್ದ ವಿದ್ಯಾರ್ಥಿಗಳಿಗೆ ಅಪಘಾತ ಉಂಟಾದಲ್ಲಿ ಯಾರು ಹೊಣೆ ಎಂದು ಪ್ರಶ್ನಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇದ್ದಲ್ಲಿ ಹೆಣ್ಣು ಮಕ್ಕಳು ತೊಂದರೆ ಎದುರಿಸಬೇಕಾದ ಸಾಧ್ಯತೆಯೂ ಇದೆ. ಶಾಲಾ ಸಮಯವನ್ನು ಬಸ್ಸಿಗಾಗಿ ಕಾಯುವುದರಲ್ಲೇ ಕಳೆಯುವುದನ್ನು ತಪ್ಪಿಸಬೇಕಾಗಿದೆ. ಸಾರಿಗೆ ಸಚಿವರು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಂಡು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ರೂಪಾಲಿ ನಾಯ್ಕ್ ಆಗ್ರಹಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆಯಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ಆಯಾ ತಾಲೂಕಿನ ಸಾರಿಗೆ ಸಂಸ್ಥೆ ಘಟಕ ವ್ಯವಸ್ಥಾಪಕರು ಕೂಡಲೇ ಶಾಲಾ ಕಾಲೇಜು ಸಮಯದಲ್ಲಿ ಸರಿಯಾಗಿ ಬಸ್ ಬಿಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಮ್ಮ ಊರಿಗೆ ನಿಗದಿತ ವೇಳೆಗೆ ಬಸ್ ಬರುವಂತೆ ನೋಡಿಕೊಳ್ಳಬೇಕೆಂದು ರೂಪಾಲಿ ನಾಯ್ಕ್ ಅವರು ಇದೇ ವೇಳೆ ವಿನಂತಿಸಿದ್ದಾರೆ.